Hello everyone. In this video, I am going to discuss with you the concept liabilities. Liabilities means, in general meaning, liabilities means debt. Liabilities ಅಂತಂದರೆ ಡೆಟ್ ಅಂತ ಕರಿತೀವಿ, ಅಂತಂದರೆ ಸಾಲ ಅಂತ ಕರೆಯುವಂಥದ್ದು. Liabilities may be defined as currently existing obligation which a business enterprise intends to meet at some time in future. ಅಂದರೆ ಲಯಬಿಲಿಟೀಸ್ ಅಂತಂದರೆ ಇದೊಂದು ಆಬ್ಲಿಗೇಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅಂದರೆ ಫ್ಯೂಚರಲ್ಲಿ ಒಂದು ಕಂಪನಿ, ಒಂದು ಬಿಸ್ನೆಸ್ ಎಂಟರ್ಪ್ರೈಸು ಫ್ಯೂಚರಲ್ಲಿ ಏನು ಮಾಡೋ ಅಂಥದ್ದು, ಅದರದ್ದೊಂದು ಆಬ್ಲಿಗೇಷನ್ಸನ್ನು ಫುಲ್ಫಿಲ್ ಮಾಡೋ ಅಂಥದ್ದು, ಇದನ್ನೇ ನಾವು ಲಯಬಿಲಿಟೀಸ್ ಅಂತ ಕರಿತೀವಿ. ಸಚ್ ಆಬ್ಲಿಗೇಷನ್ಸ್ ಅರೈಸ್ ಫ್ರಮ್ legal or managerial consideration and impose restrictions on the use of assets by the enterprise for its own purpose. ಅಂದರೆ ಈ ಒಂದು ಆಬ್ಲಿಗೇಷನ್ಸು ಹೇಗೆ ಅರೈಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಲೀಗಲ್ ಕನ್ಸಿಡರೇಷನ್ನು ಅಥವಾ ಮ್ಯಾನೇಜರಿಯಲ್ ಕನ್ಸಿಡರೇಷನಿಂದ ಅರೈಸ್ ಆಗುವಂಥದ್ದು. ಹೇಗೆ ಅರೈಸ್ ಆಗುತ್ತೆ ಅಂತಂದರೆ, ಒಂದು ಕಂಪನಿ ಒಳಗಡೆ ಏನು ಒಂದು ಎಂಟರ್ಪ್ರೈಸಲ್ಲಿ ಯೂಸ್ ಮಾಡೋವಂಥ ಅಸೆಟ್ಸ್ ಏನಿರುತ್ತೆ, ಆ ಒಂದು ಅಸೆಟ್ಸನ್ನು ಯೂಸ್ ಮಾಡಬೇಕಾದ್ರೆ ಆಗುವಂಥ ಕೆಲವೊಂದು ರಿಸ್ಟ್ರಿಕ್ಷನ್ಸಿಂದ ಏನಾಗ್ಬೋದು, ಈ ಲಯಬಿಲಿಟೀಸ್ ಅನ್ನೋದು ಅರೈಸ್ ಆಗ್ಬೋದು. ಲಯಬಿಲಿಟೀಸ್ ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಆಬ್ಲಿಗೇಷನ್ ಅಂತ ಕರಿತೀವಿ. ಅಂತಂದರೆ ಒಂದು ಫ್ಯೂಚರಲ್ಲಿ ಒಂದಷ್ಟು ಜವಾಬ್ದಾರಿ ಇರೋ ಅಂಥದ್ದು ಒಂದು ಕಂಪ್ನಿಗೆ, ಅದು ಕೆಲವೊಂದು ಡೆಟ್ಟನ್ನು ಪೇ ಮಾಡಬೇಕಾಗಿರುತ್ತೆ, ಒಂದಷ್ಟು ಸಾಲವನ್ನು ಕೊಡಬೇಕಾಗಿರುತ್ತೆ. ಅವುಗಳನ್ನ ನಾವು ಲಯಬಿಲಿಟೀಸ್ ಅಂತ ಕರಿತೀವಿ. ಈ ಲಯಬಿಲಿಟೀಸ್ ಅನ್ನೋದು ಬ್ಯಾಲೆನ್ಸ್ ಶೀಟಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಈ ಒಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡ್ತೀವಿ. ಲೆಫ್ಟ್ ಸೈಡಲ್ಲಿ ಲಯಬಿಲಿಟೀಸ್ ಅಂತಂದರೆ ಈ ಕಂಪ್ನಿಗೆ ಏನೆಲ್ಲ ಆಬ್ಲಿಗೇಷನ್ಸ್ ಇದೆ, ಏನೆಲ್ಲ ಜವಾಬ್ದಾರಿಗಳಿದೆ, ಯಾರ್ಯಾರ್ದು ಸಾಲಗಳನ್ನ ತೀರಿಸಬೇಕು, ಏನೆಲ್ಲ ಪೇಮೆಂಟ್ಸನ್ನು ಕೊಡೋದಕ್ಕೆ ಇನ್ನೂ ಬಾಕಿ ಇರುತ್ತೆ, ಅವುಗಳನ್ನ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇವನ್ನ ಲಯಬಿಲಿಟೀಸ್ ಅಂತ ಕರಿತೀವಿ. ಲಯಬಿಲಿಟೀಸನ್ನು 2 ಟೈಪಲ್ಲಿ ಲಯಬಿಲಿಟೀಸು ಬರುತ್ತೆ. ಅಂತಂದರೆ ಇದೊಂದು ಇನ್ನೊಂದು 3rd ಟೈಪಲ್ಲಿ ಬರೋವಂಥದ್ದು ಕಾಂಟಿಜೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಅಂದರೆ ಅದು ಅರೈಸ್ ಆದರೂ ಆಗ್ಬೋದು, ಇಲ್ದನೇನೂ ಇರ್ಬೋದು. ಮೇಯ್ನಾಗಿ 3 ಟೈಪ್ಸಲ್ಲಿ ಲಯಬಿಲಿಟೀಸನ್ನು ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್, ಕರೆಂಟ್ ಲಯಬಿಲಿಟೀಸ್. ದ ಪ್ರೈಮರಿ ಕ್ಲಾಸಿಫಿಕೇಷನ್ ಆಫ್ ಲಯಬಿಲಿಟೀಸ್ ಈಸ್ ಅಕಾರ್ಡಿಂಗ್ ಟು ದೇರ್ ಡ್ಯೂ ಡೇಟ್. ಅಂದರೆ ಲಯಬಿಲಿಟೀಸ್ನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ ಡ್ಯೂ ಡೇಟ್ ಮೇಲೆ. ಅಂದರೆ ಯಾವ ಡೇಟ್ಗೆ ಎಂಡ್ ಆಗುತ್ತೆ ಆ ಒಂದು ಡೇಟ್ ಮೇಲೆ ಏನು ಮಾಡ್ತಾರೆ, ಡಿವಿಷನ್ಸನ್ನು ಮಾಡ್ತಾ ಹೋಗ್ತಾರೆ. ದ ಕ್ಲಾಸಿಫಿಕೇಷನ್ ಈಸ್ ಕ್ರಿಟಿಕಲ್ ಟು ದ ಕಂಪನೀಸ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಫಿನಾನ್ಷಿಯಲ್ ಆಬ್ಲಿಗೇಷನ್ಸ್. ಈ ಒಂದು ಮ್ಯಾನೇಜ್ಮೆಂಟ್ ಅವ್ರು ಏನಿರ್ತಾರೆ, ಕಂಪನಿ ಮ್ಯಾನೇಜ್ಮೆಂಟ್ ಅವರು, ಅವರಿಗೆ ಈ ಫಿನಾನ್ಷಿಯಲ್ ಆಬ್ಲಿಗೇಷನ್ಸನ್ನು ಕ್ಲಾಸಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಕ್ರಿಟಿಕಲ್ ಆಗ್ಬೋದು. ಕರೆಂಟ್ ಲಯಬಿಲಿಟೀಸ್ ಆರ್ ದೋಸ್ ದಟ್ ಆರ್ ಡ್ಯೂ ವಿತಿನ್ ಅ ಇಯರ್. ಕರೆಂಟ್ ಲಯಬಿಲಿಟೀಸ್ ಅಂತಂದರೆ 1 ಇಯರ್ ಒಳಗಡೆ ಯಾವುದು ಎಂಡ್ ಆಗುತ್ತೆ, ಯಾವುದು ಡ್ಯೂ ಆಗುತ್ತೆ, ಅದನ್ನು ನಾವು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ದೀಸ್ ಪ್ರೈಮರಿಲಿ ಅಕರ್ ಆ್ಯಸ್ ಪಾರ್ಟ್ ಆಫ್ ರೆಗ್ಯುಲರ್ ಬಿಸ್ನೆಸ್ ಆಪ್ರೇಷನ್ಸ್. ಅಂದರೆ ಈ ಒಂದು ಆಬ್ಲಿಗೇಷನ್ಸ್, ಈ ಒಂದು ಲಯಬಿಲಿಟಿ ಯಾವಾಗ ಅರೈಸ್ ಆಗುತ್ತೆ ಅಂತಂದರೆ ಒಂದು ಪ್ರೈಮರಿ ಲೆವೆಲಲ್ಲಿ, ಅಂತಂದರೆ ಒಂದು ರೆಗ್ಯುಲರ್ ಬಿಸ್ನೆಸ್ ಆಪ್ರೇಷನ್ಸ್ ಏನಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ, ಇದು ಅರೈಸ್ ಆಗುವಂಥದ್ದು. ಡ್ಯೂ ಟು ದ ಶಾರ್ಟ್ ಟರ್ಮ್ ನೇಚರ್ ಆಫ್ ದೀಸ್ ಫಿನಾನ್ಷಿಯಲ್ ಆಬ್ಲಿಗೇಷನ್ಸ್, ದೇ ಶುಡ್ ಬಿ ಮ್ಯಾನೇಜ್ಡ್ ವಿತ್ ಕನ್ಸಿಡರೇಷನ್ ಆಫ್ ದ ಕಂಪನೀಸ್ ಲಿಕ್ವಿಡಿಟಿ. Liquidity is frequently determined as a ratio between current assets and current liabilities. ಇಯರ್ ಶಾರ್ಟ್ ಟರ್ಮ್ ನೇಚರನ್ನು ಇರೋದ್ರಿಂದ, ಅಂದರೆ ಶಾರ್ಟ್ ಟರ್ಮಲ್ಲಿ ಫಿನಾನ್ಷಿಯಲ್ ಆಬ್ಲಿಗೇಷನ್ಸನ್ನು ಫುಲ್ಫಿಲ್ ಮಾಡಬೇಕಾಗಿರೋದ್ರಿಂದ ಇವುಗಳನ್ನ ಲಿಕ್ವಿಡಿಟಿ ಅಂತಲೂ ಕೂಡ ಕರೀತಾರೆ. ಲಿಕ್ವಿಡಿಟಿ ಅಂತಂದರೆ ಒಂದು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿ ಇವುಗಳ ಮಧ್ಯೆ ಬರುವಂಥ ರೇಷಿಯೋ, ಅದನ್ನು ಲಿಕ್ವಿಡಿಟಿ ಅಂತ ಕರೆಯುವಂಥದ್ದು. ಈ ಒಂದು ಲಿಕ್ವಿಡಿಟಿ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಏನು ಮಾಡಬೇಕಾಗುತ್ತೆ, ಒಂದು ಆಬ್ಲಿಗೇಷನ್ಸ್, ಆ ಒಂದು ಲಯಬಿಲಿಟೀಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೋಬೇಕಾಗಿರುತ್ತೆ, ಫಿನಾನ್ಷಿಯಲ್ ಆಬ್ಲಿಗೇಷನ್ಸನ್ನು ಫುಲ್ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಇವುಗಳನ್ನ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಮೋಸ್ಟ್ ಕಾಮನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಕಾಮನ್ ಆಗಿ ಬರುವಂಥ ಕರೆಂಟ್ ಲಯಬಿಲಿಟೀಸ್ಗಳು ಯಾವುದ್ಯಾವುದು ಅಂತಂದರೆ ಅಕೌಂಟ್ಸ್ ಪೇಯಬಲ್.
These are the unpaid bills to the company's vendors. Generally, accounts payable are the largest current liability for ಮೋಸ್ಟ್ ಬಿಸ್ನೆಸಸ್. ಅಕೌಂಟ್ಸ್ ಪೇಯಬಲ್ ಅಂತಂದರೆ ಈಗ ಒಂದು ಕಂಪ್ನಿ ಏನು ಮಾಡಿರುತ್ತೆ ಅಂತಂದರೆ ಬೇರೆ ವೆಂಡರ್ಸಿಂದ ಕೆಲವೊಬ್ಬರು ಸಪ್ಲೈಯರ್ಸ್ ಆಗಿರ್ಬೋದು ಮತ್ತು ಮಾರಾಟಗಾರರು ಅಂತ ಕರಿತೀವಿ ವೆಂಡರ್ಸ್ ಅಂತಂದರೆ ಅವ್ರ ಹತ್ರ ಏನು ಮಾಡಿರುತ್ತೆ ಕ್ರೆಡಿಟ್ಗೆ ಅಂತ ಒಂದಷ್ಟು ಅಸೆಟ್ಸನ್ನು ಅಥವಾ ಇನ್ನೇನೋ ಪರ್ಚೇಸ್ ಮಾಡಿರುತ್ತೆ ಸರ್ವಿಸಸ್ ಆಗಿರ್ಬೋದು ಗೂಡ್ಸ್ ಆಗಿರ್ಬೋದು ಅವುಗಳನ್ನ ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿರುತ್ತೆ ಸಾಲವಾಗಿ ಅವರಿಗೆ ಏನು ಮಾಡಬೇಕಾಗುತ್ತೆ ಇಂತಿಷ್ಟು ಟೈಮ್ ಒಳಗಡೆ ಅಂತ ಆ ಒಂದು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಅದನ್ನು ನಾವು ಅಕೌಂಟ್ಸ್ ಪೇಯಬಲ್ ಅಂತ ಕರಿತೀವಿ. ಇದು ಒಂದು ರೆಸ್ಪಾನ್ಸಿಬಿಲಿಟಿ. ವಿತಿನ್ 1 ಇಯರ್ ಏನು ಮಾಡಬೇಕು ಆ ಕಂಪ್ನಿ ಆ ಒಂದು ಆಬ್ಲಿಗೇಷನನ್ನು ಫುಲ್ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಅಕೌಂಟ್ಸ್ ಪೇಯಬಲನ್ನು ನಾವು ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂತ ಕರೀತಾರೆ ಅಥವಾ ಕರೆಂಟ್ ಲಯಬಿಲಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯಬಲ್. Interest expenses that have already occurred but have not been interest payable. Interest expenses are expenses that have already been incurred and paid. Therefore, interest expenses are reported on the income statement while interest payable is recorded on the balance sheet. ಇಂಟ್ರೆಸ್ಟ್ ಪೇಯಬಲ್ ಅಂತಂದರೆ ಇದು ಕೂಡ ಒಂದು ಆಬ್ಲಿಗೇಷನು. ಅಂದರೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತಂದರೆ ಏನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗಿರುತ್ತೆ ಆ ಒಂದು ಎಕ್ಸ್ಪೆನ್ಸಸ್ನ ಕರೀತಾರೆ. ಅಂತಂದರೆ ಇಂಟ್ರೆಸ್ಟ್ ಪೇಯಬಲ್ ಮತ್ತು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಎರಡೂ ಕೂಡ ಎಕ್ಸ್ಪೆನ್ಸಸ್ ಕ್ಯಾಟಗರಿಯಲ್ಲೇ ಬರೋ ಅಂಥದ್ದು. ಆದರೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ನ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ ಅಂತಂದರೆ ಅದೊಂದು ಎಕ್ಸ್ಪೆನ್ಸಸ್ ಅಂತ ಎಕ್ಸ್ಪೆಂಡಿಚರ್ ಅಂತ. ಅದೇ ಇಂಟ್ರೆಸ್ಟ್ ಪೇಯಬಲನ್ನು ಲಯಬಿಲಿಟೀಸ್ ಸೈಡು ಅಂದರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಲಯಬಿಲಿಟಿ ಸೈಡು ತೋರಿಸ್ತೀವಿ. ಅಂತಂದರೆ ಈಗ ಇಂಟ್ರೆಸ್ಟನ್ನು ಕೊಡಬೇಕು ಅಂತ ಫಿಕ್ಸ್ ಆಗಿರುತ್ತೆ, ಇಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅಂತ. ಬಟ್ ಅದಿನ್ನೂ ಪೇ ಆಗಿರೋದಿಲ್ಲ, ಡ್ಯೂ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಇಂಟ್ರೆಸ್ಟ್ ಪೇಯಬಲ್ ಅಂತ ಕರಿತೀವಿ. ಅದೊಂದು ರೆಸ್ಪಾನ್ಸಿಬಿಲಿಟಿ, ಆ ಒಂದು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಇದನ್ನು ನಾವು ಕರೆಂಟ್ ಲಯಬಿಲಿಟಿ ಅಥವಾ ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು income taxes payable. The income tax amount owed by a company to the government. The tax amount owed must be payable within 1 year. Otherwise, the tax owed must be classified as a long-term liability. ಈಗ ಇನ್ಕಮ್ ಟ್ಯಾಕ್ಸ್ ಅನ್ನೋದನ್ನ ಗೌರ್ನಮೆಂಟ್ಗೆ ಪೇ ಮಾಡಬೇಕಾಗಿರುತ್ತೆ. ಇದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಕಂಪನಿಯದು. ಅದು ಇಯರ್ಲಿ ಒನ್ಸ್ ಏನು ಮಾಡಬೇಕಾಗುತ್ತೆ ಎಲ್ಲ ಕಂಪ್ನಿಗಳು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರುತ್ತೆ. ವಿತಿನ್ ಅ ಇಯರ್ ಪೇ ಮಾಡಬೇಕಾಗಿರೋ ಅಂಥ ಇನ್ಕಮ್ ಟ್ಯಾಕ್ಸ್ ಏನಿರುತ್ತೆ ಅದನ್ನು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಅದನ್ನು ನಾವು ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕ್ಲಾಸಿಫೈ ಮಾಡ್ತಾರೆ. ಅಂದರೆ ಅದನ್ನು ಆ ರೀತಿ ಕನ್ಸಿಡರ್ ಮಾಡ್ತಾರೆ. ಹೀಗೆ ಇನ್ಕಮ್ ಟ್ಯಾಕ್ಸಸ್ ಪೇಯಬಲ್ ಕೂಡ ಒಂದು ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಓವರ್ ಡ್ರಾಫ್ಟ್. A type of short-term loan provided by a bank when the payment is processed with insufficient funds available in the bank account. ಬ್ಯಾಂಕ್ ಅಕೌಂಟ್ ಓವರ್ ಡ್ರಾಫ್ಟ್ ಅಂತಂದರೆ ಕೆಲವೊಂದು ಸಲ ಏನಾಗುತ್ತೆ ಒಂದು ಅಕೌಂಟಲ್ಲಿ ಏನು ನಮ್ಮದು ಝೀರೋ ಬ್ಯಾಲೆನ್ಸ್ ಇರುತ್ತೆ. ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ನಮಗೆ ಜಾಸ್ತಿ ಅಮೌಂಟು ಈಗ ನಮ್ಮ ಅಕೌಂಟಲ್ಲಿ ಈಗ 1000 ರೂಪಿ ಇರುತ್ತೆ. ನಾವು ಅದರಲ್ಲಿ ಏನು ಮಾಡ್ತೀವಿ 1500 ರೂಪಿಯನ್ನು ಡ್ರಾ ಮಾಡ್ತೀವಿ. ಅಂದರೆ ಎಕ್ಸ್ಟ್ರಾ 500 ಇನ್ಸ್ಟಂಟ್ ಲೋನ್ ಆಗಿ ಸಿಗೋವಂಥದ್ದು ಬ್ಯಾಂಕಿಂದ. ಅಂದರೆ ಇದನ್ನು ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಮೈನಸ್ ಬ್ಯಾಲೆನ್ಸಲ್ಲಿ ಅದು ತೋರಿಸ್ತಾ ಇರುತ್ತೆ. ಅದನ್ನು ಸಮ್ ಫ್ಯೂಚರ್ಸಲ್ಲಿ ಏನು ಮಾಡ್ತಾರೆ ನಾವು ಏನು ಆ ಬ್ಯಾಲೆನ್ಸನ್ನು ಅಕೌಂಟಿಗೆ ಹಾಕಿದಾಗ ಅದನ್ನು ಅವರು ಡಿಡಕ್ಟ್ ಮಾಡ್ಕೊಳ್ತಾರೆ. ಇದನ್ನು ಬ್ಯಾಂಕ್ ಅಕೌಂಟ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಇದು ಕೂಡ ಶಾರ್ಟ್ ಟರ್ಮ್ಗೆ ಬರೋ ಅಂಥದ್ದು. ಹಾಗಾಗಿ ಶಾರ್ಟ್ ಟರ್ಮ್ ಲಯಬಿಲಿಟಿ ಅಥವಾ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. Next, accrued expenses. Expenses that have incurred but no supporting documentation, example invoice, has been received or issued. ಅಂದರೆ ಇನ್ವಾಯ್ಸ್ ಬೇಸಿಸ್ ಮೇಲೆ ಯಾವುದೇ ಡಾಕ್ಯುಮೆಂಟೇಷನ್ಸ್ ಇರೋದಿಲ್ಲ. ಕೆಲವೊಂದೊಂದು ಎಕ್ಸ್ಪೆನ್ಸಸ್ಸು ಇನ್ಕರ್ಡ್ ಆಗಿರುತ್ತೆ ಬಟ್ ಅದಕ್ಕೆ ಡಾಕ್ಯುಮೆಂಟೇಷನ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಇನ್ವಾಯ್ಸ್ ಕೂಡ ಹಾಗೆಯೇ ಅದಕ್ಕೆ ಯಾವುದೇ ರೀತಿ ಅದ್ರ ಬರೀ ಒಂದು ಫಾರ್ಮಲ್ಲಿ ಏನಿರುತ್ತೆ ಅದು ಡೀಟೇಲ್ಸ್ ಇರುತ್ತೆ ಬಟ್ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟೇಷನ್ಸ್ ಅಂತ ಏನೂ ಇರೋದಿಲ್ಲ. ಇದನ್ನು
ರಿಸೀವ್ ಮಾಡ್ಕೊಂಡಿರ್ಬೋದು ಅಥವಾ ಕೊಟ್ಟಿರ್ಬೋದು. ಇದನ್ನು ಇನ್ವಾಯ್ಸನ್ನು ಏನಂತ ಕರಿತೀವಿ, ಅಕ್ರೂಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು ಕೂಡ ಶಾರ್ಟ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ತಗೊಂಡಿರುವಂಥ ಲೋನ್ಗಳು ಏನಿರುತ್ತೆ ಆ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಅವು ಕೂಡ ಶಾರ್ಟ್ ಟರ್ಮ್ ಲಯಬಿಲಿಟಿ ಅಥವಾ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ long-term liabilities. Long-term liabilities are those that are due after more than 1 year. It is important that the long-term liabilities exclude the amounts that are due in the short term, such as interest payable. ಅಂದರೆ ಲಾಂಗ್ ಟರ್ಮ್ಗೆ ಅಂತ ಮೋರ್ ದ್ಯಾನ್ 1 ಇಯರ್ ಟೈಮ್ ತೊಗೊಂಡು ಏನು ಆಬ್ಲಿಗೇಷನ್ಸ್ ಅಥವಾ ರೆಸ್ಪಾನ್ಸಿಬಿಲಿಟಿನ ಕ್ಲಿಯರ್ ಮಾಡ್ಕೊಳ್ತಾರಲ್ವ, ಅವುಗಳನ್ನ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಪೇಯಬಲ್ ಅಂತ ಹೇಳ್ತಾರೆ. ಅಂತಂದರೆ ವಿತಿನ್ 1 ಇಯರ್ ನಾವೇನಾದರೂ ಆ ಒಂದು ಲಯಬಿಲಿಟಿಯನ್ನು ಕ್ಲಿಯರ್ ಮಾಡಿದ್ವಿ ಅಂತಂದರೆ, ಆ ಡೆಟ್ಟನ್ನು ಕ್ಲಿಯರ್ ಮಾಡಿದ್ವಿ ಅಂತಂದರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. 1 ಇಯರ್ಗಿಂತ ಜಾಸ್ತಿ ಟೈಮ್ ತೊಗೊಂಡು ಒಂದು ಡೆಟ್ಟನ್ನು ಕ್ಲಿಯರ್ ಮಾಡಿದ್ರೆ ಅಥವಾ ಏನು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆಬ್ಲಿಗೇಷನ್ಸ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಿದ್ರೆ ಅದನ್ನು ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕರೀತಾರೆ. ಈ ಲಾಂಗ್ ಟರ್ಮ್ ಲಯಬಿಲಿಟಿಲಿ ಕೆಲವೊಂದು ಏನೆಲ್ಲ ಬರುತ್ತೆ, ಯಾವ್ಯಾವ ಟೈಪ್ ಆಫ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇದೆ ಅಂತ ನೋಡೋದಾದರೆ, ಬಾಂಡ್ಸ್ ಪೇಯಬಲ್ ಅಂತ ಬರುತ್ತೆ. ಇದೊಂದು ಐಟಮ್ಮು. ದ ಅಮೌಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಬಾಂಡ್ಸ್ ವಿತ್ ಎ ಮೆಚುರಿಟಿ ಆಫ್ ಓವರ್ 1 ಇಯರ್ issued by a company. On a balance sheet, the bonds payable account indicates the face value of the company's outstanding bonds. ಈ ಬಾಂಡ್ಸ್ ಪೇಯಬಲ್ ಅನ್ನೋದು ಒಂದು ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. ಬಾಂಡ್ಸ್ ಅನ್ನೋದು ಇದು ಒಂದಷ್ಟು ಅಮೌಂಟು ಇಷ್ಟು ಇಯರ್ ಆದಮೇಲೆ ಇಶ್ಯೂ ಮಾಡಬೇಕು ಅಂತ ಇರುತ್ತೆ. ಒಂದು ಕಂಪ್ನಿ ಕಡೆಯಿಂದ ಅದು ಮೆಚುರಿಟಿ ಬಂದಮೇಲೆ ಏನು ಮಾಡೋವಂಥದ್ದು, ಪೇ ಮಾಡಬೇಕು ಅಂತ ಇರುತ್ತೆ. ಅದನ್ನು ನಾವು ಲಾಂಗ್ ಟರ್ಮ್ ಬೇಸಿಸ್ ಮೇಲೆ, ಅಂತಂದರೆ ಇವಾಗ 2 ಇಯರ್ಗೆ 3 ಇಯರ್ ಅಥವಾ 5 ಇಯರ್ಸ್ ಅಂತ ಈ ರೀತಿ ಮೆಚುರಿಟಿ ಪೀರಿಯಡ್ ಎಷ್ಟು ವರ್ಷ ಆದಮೇಲೆ ಅದನ್ನು ಪೇ ಮಾಡಲೇಬೇಕಾಗಿರುತ್ತೆ, ಬಾಂಡ್ಸ್ಗಳನ್ನು ರಿಟರ್ನ್ ಮಾಡಬೇಕಾಗಿರುತ್ತೆ. ಇವುಗಳನ್ನ ನಾವೇನಂತ ಕರಿತೀವಿ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಬಾಂಡ್ಸನ್ನು ಏನು ಇಶ್ಯೂ ಮಾಡಿರ್ತಾರೆ ಆಗ ಅದರ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಟ್ಸ್ ಪೇಯಬಲ್. The amount of promissory notes with a maturity of over 1 year issued by a company. Similar to bonds payable, the notes payable account on a balance sheet indicates the face value of the promissory notes. Notes payable ಅಂತಂದರೆ ಪ್ರಾಮಿಸರಿ ನೋಟ್ಸ್ ಅಂತ ಕರೀತಾರೆ. ಅಂದರೆ ಓವರ್ 1 ಇಯರ್ ಪೀರಿಯಡ್ಗೆ ಅದು ಮೆಚುರಿಟಿ ಆಗಿದೆ. ಪ್ರಾಮಿಸರಿ ನೋಟ್ಸ್ ಅಂತಂದರೆ ಈಗ ಒಬ್ಬ ಪರ್ಸನ್ನು ಇನ್ನೊಬ್ಬ ಪರ್ಸನ್ಗೆ ಒಂದಷ್ಟು ಅಮೌಂಟು ಸಮ್ ಮನಿಯನ್ನು ಕೊಡಬೇಕಾಗಿರುತ್ತೆ. ಅದನ್ನು ಆ ಒಂದು ಪೀರಿಯಡಲ್ಲಿ ಕೊಡೋ ಅಂಥದ್ದು, ಇದನ್ನು ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ಇದನ್ನು ಓವರ್ ದ ಟೈಮ್ ಆಫ್ ದಿ 1 ಇಯರ್ ಅಂತ ಕರಿತೀವಿ. 1 ಇಯರ್ ಆದಮೇಲೆ ಅದರದ್ದು ಏನಾದರೂ ಮೆಚುರಿಟಿ ಬರೋ ಅಂಥದ್ದು, ಅದು 2 ಇಯರ್ ಆಗಿರ್ಬೋದು, 5 ಇಯರ್ಸ್ ಆಗಿರ್ಬೋದು, 7 ಈ ರೀತಿಯಾಗಿ ಆ ಮೆಚುರಿಟಿ ಆದಮೇಲೆ ಅದನ್ನು ಪೇ ಮಾಡಬೇಕಾಗಿರುತ್ತೆ. ಇದು ಕೂಡ ಒಂದು ಆಬ್ಲಿಗೇಷನ್, ಆ ಕಂಪ್ನಿಯ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದು ಕೂಡ ಅದನ್ನು ಏನಂತ ಕರಿತೀವಿ, ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕರಿತೀವಿ. ಇದು ಸೇಮ್ ಬಾಂಡ್ಸ್ ಪೇಯಬಲ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಅಂದರೆ ಎಷ್ಟು ಪ್ರಾಮಿಸರಿ ನೋಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಅದನ್ನು ಇಶ್ಯೂ ಮಾಡಿದಾಗ ಅದರದ್ದು ಫೇಸ್ ವ್ಯಾಲ್ಯೂ ಎಷ್ಟಿತ್ತೋ ಅಷ್ಟನ್ನು ಮೆನ್ಷನ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ. ನೆಕ್ಸ್ಟ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್. They arise from the differences between the recognized tax amount and the actual tax amount paid to the authorities. ಅಂತಂದರೆ ಡೆಫರ್ಡ್ ಟ್ಯಾಕ್ಸ್ ಇಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಅಂತ ರೆಕಗ್ನೈಸ್ ಮಾಡಿರ್ತಾರೆ. ಆದರೆ ಕೊಡೋವಂಥ ಟ್ಯಾಕ್ಸ್ ಅಮೌಂಟೇ ಬೇರೆ ಇರುತ್ತೆ. ಎಸೆನ್ಷಿಯಲಿ ಇಟ್ ಮೀನ್ಸ್ ದಟ್ ದ ಕಂಪನಿ ಅಂಡರ್ ಪೇಸ್ ದ ಟ್ಯಾಕ್ಸಸ್ ಇನ್ ದ ಕರೆಂಟ್ ಪೀರಿಯಡ್ ಆ್ಯಂಡ್ ವಿಲ್ ಓವರ್ ಪೇ ದ ಟ್ಯಾಕ್ಸಸ್ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್. ಕೆಲವೊಂದು ಸಲ ಕಮ್ಮಿ ಪೇ ಮಾಡಿರುತ್ತೆ, ಕೆಲವೊಂದು ಸಲ ಜಾಸ್ತಿ ಪೇ ಮಾಡಬೇಕಾಗಿರುತ್ತೆ ಫ್ಯೂಚರಲ್ಲಿ. ಇದನ್ನು ನಾವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ
ಕರಿತೀವಿ. ಅಂತಂದರೆ ಎಷ್ಟು ಕೊಡಬೇಕಾಗಿರೋ ಅಂಥ ಟ್ಯಾಕ್ಸ್ ಏನಿರುತ್ತೆ ಆ ಟ್ಯಾಕ್ಸು ಮತ್ತು ಆ್ಯಕ್ಚುಯಲ್ ಟ್ಯಾಕ್ಸ್ ಕಂಪ್ಯಾರಿಸನನ್ನು ಮಾಡಿದಾಗ ನಾವೀಗ ಎಷ್ಟು ಕಡಿಮೆ ಕೊಟ್ಟಿರ್ತೀವಿ ಅದನ್ನು ಸೇರಿಸ್ಬಿಟ್ಟು ಮುಂದೆ ಓವರ್ ಪೇ ಮಾಡಬೇಕಾಗಿರುತ್ತೆ ಸಮ್ ಫ್ಯೂಚರಲ್ಲಿ. ಇದನ್ನು ನಾವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಂತ ಕರಿತೀವಿ. ಇದು ಕೂಡ ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್, ಮಾರ್ಟ್ಗೇಜ್ ಪೇಯಬಲ್ ಆರ್ ಲಾಂಗ್ ಟರ್ಮ್ ಡೆಟ್. If a company takes out a mortgage or a long-term debt, it records the face value of the borrowed principal amount as a non-current liability on the balance sheet. ಅಂದರೆ ಮಾರ್ಟ್ಗೇಜ್ ಪೇಯಬಲ್ ಕೂಡ ಲಾಂಗ್ ಟರ್ಮ್ ಡೆಟ್ ಆಗಿರುತ್ತೆ. ಅಂದರೆ ಮೋರ್ ದ್ಯಾನ್ 1 ಇಯರ್ ಅಥವಾ ಮೋರ್ ದ್ಯಾನ್ 1 ಇಯರ್ ಏನು ಮಾಡಬೇಕಾಗಿರುತ್ತೆ, ಈ ಒಂದು ಡೆಟ್ಟನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಡೆಟ್ ಅಮೌಂಟ್ ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟನ್ನು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಮೆನ್ಷನ್ ಮಾಡ್ತಾರೆ. ಇದು ಒಂದು ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಲೀಸ್. ಕ್ಯಾಪಿಟಲ್ ಲೀಸಸ್ ಆರ್ ರೆಕಗ್ನೈಸ್ಡ್ ಆಸ್ ಎ liability when a company enters into a long-term rental agreements for equipment. The capital lease amount is a present value of the rentals obligation. Capital lease ಅಂತಂದರೆ ಸಮ್ ಫ್ಯೂಚರಲ್ಲಿ ಏನು ಮಾಡಬೇಕಾಗುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ, ಪೇ ಮಾಡಬೇಕಾಗಿರುತ್ತೆ ಆ ಕ್ಯಾಪಿಟಲ್ ಲೀಸನ್ನು. ಇದನ್ನು ಕೂಡ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕರೀತಾರೆ. ಈ ರೀತಿಯಾಗಿ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಲಯಬಿಲಿಟೀಸ್ ಅಂತಂದರೆ ಎಲಿಮೆಂಟ್ ಅಂತ ಕರಿಬೋದು, ಟೈಪ್ಸ್ ಅನ್ನೋದಕ್ಕಿಂತ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಟರ್ಮ್ಸ್ ಎಲಿಮೆಂಟ್ಸ್ ಏನೆಲ್ಲ ಬರುತ್ತೆ ಇವುಗಳನ್ನ ಲಯಬಿಲಿಟೀಸ್ ಅಂತ ಕರೀತಾರೆ. ಅಂತಂದರೆ ಲಯಬಿಲಿಟೀಸ್ ಅಂತಂದರೆ ಒಂದು ಕಂಪ್ನಿದು ಆಬ್ಲಿಗೇಷನ್ಸು, ಸಮ್ ಫ್ಯೂಚರಲ್ಲಿ ಅದು ಕೊಡಬೇಕಾಗಿರೋ ಅಂಥದ್ದು. ಇದಿಷ್ಟು. ನೆಕ್ಸ್ಟು ಕಾಂಟಿಜೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಕಾಂಟಿಜೆಂಟ್ ಲಯಬಿಲಿಟಿ ಅಂತಂದರೆ ಇದು ಕಂಪ್ನಿನಲ್ಲಿ ರೈಸ್ ಆದರೂ ಆಗ್ಬೋದು, ಆಗ್ದಲೇನೂ ಇರ್ಬೋದು. ಫಾರ್ ಎಕ್ಸಾಂಪಲ್, ಕಾಂಟಿಜೆಂಟ್ ಲಯಬಿಲಿಟಿ ಅಂತಂದರೆ ಈಗ ಒಂದು ಕಂಪ್ನಿ ಒಂದಷ್ಟು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ, ಆದರೆ ಅದು ಮಾಡಿರೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬೇರೆ ಆಪೋಸಿಟ್ ಪಾರ್ಟಿ ಯಾರು ಇರ್ತಾರೆ ಅವರು ಕೇಸ್ ಹಾಕ್ತಾರೆ ಆ ಕಂಪ್ನಿ ಮೇಲೆ. ಆ ಕೇಸ್ ಹಾಕಿದಾಗ ಕಂಪ್ನಿ ಒಂದು ಪ್ರಾಪರ್ ಎವಿಡೆನ್ಸ್ ಇಲ್ದಲೇ, ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಾಗ್ದಲೇ ಸೋತು ಹೋಗುತ್ತೆ, ಅದಷ್ಟು ಅಮೌಂಟನ್ನು ಕೊಡಬೇಕಾಗಿರುತ್ತೆ. ಈ ರೀತಿ ಒಂದು ಲಿಜಿಡಿಟಿ, ಒಂದು ಲೀಗಲ್ ಆ್ಯಕ್ಟಿವಿಟೀಸ್ ನಡಿಬೇಕಾದ್ರೆ ಅಲ್ಲಿ ಬರುತ್ತಲ್ಲ ಕೆಲವೊಂದು ಎಕ್ಸ್ಪೆನ್ಸಸ್ಸು, ಆ ಎಕ್ಸ್ಪೆನ್ಸಸ್ನ ಏನಂತ ಕರಿತೀವಿ ಅಂದರೆ ಕಾಂಟಿಜೆಂಟ್ ಲಯಬಿಲಿಟೀಸ್ ಅಂತ ಕರೀತಾರೆ. ಇದು ಒಂದು ಕಂಪ್ನಿನಲ್ಲಿ ಅರೈಸ್ ಆದರೂ ಆಗ್ಬೋದು ಅಥವಾ ಅರೈಸ್ ಆಗ್ದಲೇನೂ ಕೂಡ ಇರ್ಬೋದು. ಈ ರೀತಿಯಾಗಿ 3 ಟೈಪಲ್ಲಿ ಬರ್ತಾ ಹೋಗುತ್ತೆ ಲಯಬಿಲಿಟೀಸ್ ಅಂತಂದರೆ. ನೆಕ್ಸ್ಟ್ ಟೈಪ್ಸ್ ಬರುತ್ತೆ. ಇದು ಡಿಫ್ರೆನ್ಸಸ್ಸು ಅಸೆಟ್ಸಿಗೆ ಮತ್ತು ಲಯಬಿಲಿಟಿಗೆ ಇರೋವಂಥ ಡಿಫ್ರೆನ್ಸಸ್ಸು. ಮೀನಿಂಗನ್ನು ನೋಡೋದಾದರೆ ಅಸೆಟ್ಸ್ ಮೀನ್ಸ್ ಇಟ್ ಈಸ್ ಅ ಪ್ರಾಪರ್ಟಿ ಆರ್ ಎ ಲೀಗಲ್ ರೈಟ್ಸ್ ಓನ್ಡ್ ಬೈ ಅನ್ ಇಂಡಿವಿಜುವಲ್ ಆರ್ ಬಿಸ್ನೆಸ್ ಟು ವಿಚ್ ಮನಿ ವ್ಯಾಲ್ಯೂ ಕ್ಯಾನ್ ಬಿ ಅಟ್ಯಾಚ್ಡ್. ಅಂದರೆ ಇದೊಂದು ಪ್ರಾಪರ್ಟಿ. ಅಸೆಟ್ ಅಂತಂದರೆ ಪ್ರಾಪರ್ಟಿ, ಯಾರ ಓನರ್ಶಿಪ್ಪಲ್ಲಿರುತ್ತೆ, ಒಬ್ಬ ಇಂಡಿವಿಜುವಲ್ ಪರ್ಸನ್ನು ಬೆನಿಫಿಟ್ಸನ್ನು ತೊಗೋಬೋದು. ಲಯಬಿಲಿಟಿ ಅಂತಂದರೆ ಲಯಬಿಲಿಟಿ ಮೀನ್ಸ್ ದ ಅಮೌಂಟ್ ವಿಚ್ ದ ಬಿಸ್ನೆಸ್ ಓಸ್ ಟು ಔಟ್ಸೈಡರ್ಸ್ ದಟ್ ಈಸ್ ಎಕ್ಸ್ಪೆಕ್ಟಿಂಗ್ ದ ಪ್ರೊಪ್ರೈಟರ್ಸ್. ಅಂತಂದರೆ ಬೇರೆ ಪ್ರೊಪ್ರೈಟರ್ಸ್ ಆಗಿರ್ಬೋದು ಅಥವಾ ಬೇರೆ ಬಿಸ್ನೆಸ್ ಪರ್ಸನ್ಸ್ ಯಾರಿರ್ತಾರೆ, ಔಟ್ಸೈಡರ್ಸ್ ಯಾರಿರ್ತಾರೆ ಅವರಿಗೆ ಕೊಡಬೇಕಾಗಿರೋಂಥ ಒಂದು ಆಬ್ಲಿಗೇಷನ್ಸ್ ಆಗಿರುತ್ತೆ. ಇದನ್ನು ಲಯಬಿಲಿಟಿ ಅಂತ ಕರಿತೀವಿ. ಅಂತಂದರೆ ಇದೊಂದು ಸಾಲ, ಡೆಟ್. ಲಯಬಿಲಿಟಿ ಮೀನ್ಸ್ ಅಂತಂದರೆ ಡೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್. ಅಸೆಟ್ಸ್ ಆರ್ ಡಿಪ್ರಿಸಿಯೇಬಲ್ ಆ್ಯಸ್ ವೆಲ್ ಆಸ್ ನಾನ್ ಡಿಪ್ರಿಷಿಯೇಬಲ್. ಇದು ಡಿಪ್ರಿಷಿಯೇಟ್ ಆಗಿದ್ರೂ ಆಗ್ಬೋದು, ಆಗ್ದಲೇನೂ ಇರ್ಬೋದು. ಅಸೆಟ್ಸು ಈಗ ಮೆಷಿನರೀಸ್ ನೋಡ್ಬೋದು, ಫರ್ನಿಚರ್ ನೋಡ್ಬೋದು, ಇಂತಿಷ್ಟು ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಲಯಬಿಲಿಟೀಸು ಹಾಗಲ್ಲ, ಯಾವುದೇ ಡಿಪ್ರಿಸಿಯೇಷನ್ಸ್ ವ್ಯಾಲ್ಯೂ ಅನ್ನೋದು ಅದು ಇರೋದಿಲ್ಲ. ನೆಕ್ಸ್ಟ್, ಇನ್ನು ಬೇರೆ ಡಿಫ್ರೆನ್ಸಸ್ ನೋಡೋದಾದರೆ ಲೊಕೇಶನ್, ಎಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಲೊಕೇಟ್ ಆಗುತ್ತೆ ಅಂತಂದರೆ ಅಸೆಟ್ಸು ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಸೈಡ್ ಲೊಕೇಟ್ ಆಗುತ್ತೆ, ಹಾಗೆಯೇ ಲಯಬಿಲಿಟೀಸು ರೈಟ್ ಸೈಡು, ಬ್ಯಾಲೆನ್ಸ್ ಶೀಟಲ್ಲಿ ರೈಟ್ ಸೈಡು ಲೊಕೇಟ್ ಆಗುತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಷನ್. ಅಸೆಟ್ಸಲ್ಲಿ ಏನೆಲ್ಲ ಕ್ಲಾಸಿಫಿಕೇಷನ್ಸ್ ಬರುತ್ತೆ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್,
ವೇಸ್ಟಿಂಗ್ ಅಸೆಟ್ಸ್ ಅಂತ ಬರುತ್ತೆ. ಇಲ್ಲಿ ಲಯಬಿಲಿಟಿನಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂತ ಟೂ ಟೈಪು ಬರುತ್ತೆ. ಎಕ್ಸಾಂಪಲ್, ಮನಿ ಓನ್ ಬೈ ಡೆಟಾರ್ಸ್, ಸ್ಟಾಕ್ ಆಫ್ ಗೂಡ್ಸ್, ಕ್ಯಾಶ್, ಫರ್ನಿಚರ್, ಮೆಷಿನ್, ಬಿಲ್ಡಿಂಗ್ಸ್ ಎಕ್ಸೆಟ್ರಾ. ಇವು ಅಸೆಟ್ಟಿಗೆ ಬರುವಂಥ ಎಕ್ಸಾಂಪಲ್ಸು. ನೆಕ್ಸ್ಟ್ ಕ್ರೆಡಿಟಾರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್. ಇವು ಲಯಬಿಲಿಟಿಗೆ ಬರುವಂತಹ ಎಕ್ಸಾಂಪಲ್ಸು. ಇದಿಷ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.